ನೋಡಿ ಕ್ವಶನ್ನು, ಫೈಂಡ್ ದ ಫೋರಿಯರ್ ಸೈನ್ ಆ್ಯಂಡ್ ಕೊಸೈನ್ ಟ್ರಾನ್ಸ್ಫಾರ್ಮ್ ಆಫ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ವೆನ್ ಎಕ್ಸ್ ಈಸ್ ಬಿಟ್ವೀನ್ 0 to 2, ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 0 ಎಲ್ ಸ್ಕ್ವೇರ್. ಕ್ವಶನ್ ಏನಿದೆ ಹೇಳಿ? ಸೈನ್ ಟ್ರಾನ್ಸ್ಫಾರ್ಮ್ ಮತ್ತು ಕೊಸೈನ್ ಟ್ರಾನ್ಸ್ಫಾರ್ಮ್ ಗೊತ್ತಾಗ್ತಿದೆಯಲ್ವಾ? ಎಫ್ ಆಫ್ ಎಕ್ಸ್ ಏನು ಕೊಟ್ಟಿದ್ದಾರೆ? ಎಕ್ಸು ವೆನ್ ಎಕ್ಸ್ ಈಸ್ ಬಿಟ್ವೀನ್ 0 to 2, ಎಫ್ ಆಫ್ ಎಕ್ಸ್ ಇಸ್ 0 ಎಲ್ ಸ್ಕ್ವೇರ್. ಫಸ್ಟು ಫಾರ್ಮುಲೇಸ್ ಬರ್ಕೊಡೋಣ. ಹೇಳಿ, ಫೋರಿಯರ್ ಕೊಸೈನ್ ಟ್ರಾನ್ಸ್ಫಾರ್ಮ್ಗೆ ಫಾರ್ಮುಲಾ ಏನು? ಫೋರಿಯರ್ ಸೈನ್ ಟ್ರಾನ್ಸ್ಫಾರ್ಮ್ಗೆ ಎಫ್ ಎಸ್ ಆಫ್ ಯು, ಈ ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ. ಇಂಟೆಗ್ರಲ್ ಆಫ್ 0 to ಇನ್ಫಿನಿಟಿ ಎಫ್ ಆಫ್ ಎಕ್ಸ್ ಸೈನ್ ಯು ಎಕ್ಸ್ ಡಿ ಎಕ್ಸ್. ಇದು ತುಂಬ ಇಂಪಾರ್ಟೆಂಟ್ ಫಾರ್ಮುಲಾ ಆಯಿತು. ಇದು ಫೋರಿಯರ್ ಸೈನ್ ಟ್ರಾನ್ಸ್ಫಾರ್ಮ್ಗೆ. ನೆಕ್ಸ್ಟ್ ಫೋರಿಯರ್ ಕೊಸೈನ್ ಟ್ರಾನ್ಸ್ಫಾರ್ಮ್ಗೆ ಹೇಳಿ, ಎಫ್ ಸಿ ಆಫ್ ಯು ಇಸ್ ಈಕ್ವಲ್ ಟು ಇಂಟೆಗ್ರಲ್ ಆಫ್ ಹೇಳಿ 0 to ಇನ್ಫಿನಿಟಿ ಎಫ್ ಆಫ್ ಎಕ್ಸ್ ಕಾಸ್ ಯು ಎಕ್ಸ್ ಡಿ ಎಕ್ಸ್. ಕರೆಕ್ಟ್ ಅಲ್ವಾ? ಫಸ್ಟ್ ಯಾವ್ದು ಮಾಡೋಣ? ಸೈನ್ ಟ್ರಾನ್ಸ್ಫಾರ್ಮ್ ಮಾಡೋಣ. ಗೊತ್ತಾಗ್ತಿದೆಯಲ್ವಾ? ಈಗ ಅವ್ರೇನು ಹೇಳಿದ್ದಾರೆ, ಎಕ್ಸು ಎಫ್ ಎಸ್ ಆಫ್ ಯು ಅಂದ್ರೇನು? ಇಂಟೆಗ್ರಲ್ ಆಫ್ 0 to ಇನ್ಫಿನಿಟಿ ಎಫ್ ಆಫ್ ಎಕ್ಸ್ ಸೈನ್ ಯು ಎಕ್ಸ್ ಡಿ ಎಕ್ಸ್. ಇಲ್ಲಿ ಎಕ್ಸ್ ವ್ಯಾಲ್ಯೂ 0 to 2 ಇದ್ದಾಗ ಎಫ್ ಆಫ್ ಎಕ್ಸ್ ಏನು? ಎಕ್ಸು. ಇಲ್ಲಿ ನೋಡಿ, ಎಕ್ಸ್ ವ್ಯಾಲ್ಯೂ 0 to ಇನ್ಫಿನಿಟಿ ಇದೆಯಲ್ವಾ? ಇಲ್ಲಿ ಲಿಮಿಟ್ 0 to ಇನ್ಫಿನಿಟಿ ಗಂಟ ತೊಗೋಬೇಕು. ಆದರೆ ಇಲ್ಲಿ ಕ್ವಶನಲ್ಲಿ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಏನಿದೆ? ಎಕ್ಸ್ 0 to 2ಗೆ 0 to 2, 2 to ಇನ್ಫಿನಿಟಿ ಅಂತ ಚೇಂಜ್ ಮಾಡಿಬಿಡಿ. ಇದನ್ನ 0 to 2 ಮತ್ತು 2 to ಎಕ್ಸ್ ವ್ಯಾಲ್ಯೂನ. ಎಫ್ ಆಫ್ ಎಕ್ಸ್ ವ್ಯಾಲ್ಯೂ 0 to 2 ಇದ್ದಾಗ ಏನು? ಎಕ್ಸು. 2 to ಇನ್ಫಿನಿಟಿ ಇದ್ದಾಗ 0. ಅಂದರೆ ನಾವು 0 to 2 ಹಾಕ್ಕೊಳ್ಳೋಣ ಲಿಮಿಟು. ಏನು ಹಾಕ್ಕೋತೀರಾ? ಎಫ್ ಎಸ್ ಆಫ್ ಯು 0 to ಇನ್ಫಿನಿಟಿ ಬದಲು ಏನು ಹಾಕ್ಕೋಬೇಕು? 0 to 2. ಎಫ್ ಆಫ್ ಎಕ್ಸ್ ಬದಲು ಏನು ಹಾಕ್ಕೋಬೋದು? ಎಕ್ಸು. 0 to 2 ಇದ್ದಾಗ ಎಫ್ ಆಫ್ ಎಕ್ಸ್ 2, ಸಾರಿ ಎಫ್ ಆಫ್ ಎಕ್ಸ್ ಇಸ್ ಎಕ್ಸು. ಆಮೇಲೆ ಬೇರೆ ಕೇಸಲ್ಲಿ 0 to ಇನ್ಫಿನಿಟಿ ಅಂದರೆ ಬರೋದು ಯಾವುದು? 0 to 2, 2 to ಇನ್ಫಿನಿಟಿ. 2 to ಇನ್ಫಿನಿಟಿ ಬರೆಯೋದು ಬೇಕಾಗಿಲ್ಲ. ಯಾಕೆ? ಅಲ್ಲಿ ಎಫ್ ಆಫ್ ಎಕ್ಸ್ 0 ಆಗುತ್ತೆ. 0 ಇಂಟು ಎನಿಥಿಂಗ್ ಏನಾಗುತ್ತೆ? 0 ಆಗುತ್ತೆ. ಗೊತ್ತಾಯ್ತಲ್ವಾ? ಈಗ ಇದಕ್ಕೆ ಯಾವ ಫಾರ್ಮುಲಾ? ಇಂಟೆಗ್ರಲ್ ಆಫ್ ಹೇಳಿ. ಹಾಂ ಹೇಳಿ. ಇಂಟೆಗ್ರಲ್ ಆಫ್ ಎಕ್ಸ್ ಇಂಟು ಸೈನ್ ಬಿ ಎಕ್ಸ್ ಡಿ ಎಕ್ಸ್. ಇದನ್ನ ಯಾವ ಥರ ಅಪ್ಲೈ ಮಾಡೋದು? ಎಕ್ಸ್ನ ಹಂಗೆ ಇಟ್ಕೋಬೇಕು. ಸೈನ್ ಬಿ ಎಕ್ಸ್ ಇಂಟಿಗ್ರೇಷನ್ ಏನು? ಬಿ ಎಕ್ಸ್ ಬೈ ಬಿ ಮೈನಸ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಏನು? ಮೈನಸ್ ಕಾಸ್ ಬಿ ಎಕ್ಸ್ಗೆ ಮೈನಸ್ ಬಿ ಎಕ್ಸ್ ಸೈನ್ ಬಿ ಎಕ್ಸ್ ಬೈ ಬಿ ಸ್ಕ್ವೇರ್. ಅಥವಾ ಸೈನ್ ಎ ಎಕ್ಸ್ ಅಂತ ಬೇಕಾದರೂ ಯೂಸ್ ಮಾಡಿ. ಬಿ ಬದಲು ಏನು ಯೂಸ್ ಮಾಡೋಣ? ಎ. ಎಕ್ಸ್ ಸೈನ್ ಎ ಎಕ್ಸ್ಗೆ ಇಂಟಿಗ್ರೇಷನ್ ಏನು? ಎಕ್ಸು ಮೈನಸ್ ಕಾಸ್ ಎ ಎಕ್ಸ್ ಬೈ ಎ. ಏನು ಪ್ರಾಬ್ಲಮ್ ಇಲ್ಲ ಬಿಡಿ. ಎಕ್ಸ್ ಇಂಟೆಗ್ರಲ್ ಆಫ್ ಎಕ್ಸ್ ಇಂಟು ಸೈನ್ ಎ ಎಕ್ಸ್ ಡಿ ಎಕ್ಸ್ಗೆ ಬರ್ನೋಲಿಸ್ ರೂಲ್ ಅಪ್ಲೈ ಮಾಡೋದು ಯಾವ ಥರ? ಎಕ್ಸ್ ಹಂಗೆ ಇಟ್ಕೋಬೇಕು. ಸೈನ್ಗೆ ಇಂಟಿಗ್ರೇಷನ್ ಏನು? ಮೈನಸ್ ಕಾಸ್ ಎ ಎಕ್ಸ್ ಬೈ ಎ ಮೈನಸ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಏನು? 1 ಮೈನಸ್ ಕಾಸ್ ಎ ಎಕ್ಸ್ ಬೈ ಎಗೇನು? ಎ ಸ್ಕ್ವೇರ್. ಗೊತ್ತಾಗ್ತಿದೆಯಲ್ವಾ? ಈಗೇನು ಮಾಡಬೇಕು ಹೇಳಿ. ಇಲ್ಲಿ ಎ ಜಾಗದಲ್ಲಿ ಏನಿದೆ? ಯು ಇದೆ. ಕರೆಕ್ಟ್ ಅಲ್ವಾ? ಹೇಳಿ. ಎಫ್ ಎಸ್ ಆಫ್ ಯು ಈಸ್ ಈಕ್ವಲ್ ಟು ಹೇಳಿ. ಫಸ್ಟ್ ಎಕ್ಸ್ನ ಹಂಗೆ ಇಟ್ಕೊಳ್ಳಿ. ಸೈನ್ಗೇನು ಇಂಟಿಗ್ರೇಷನ್ನು? ಯು ಎಕ್ಸ್ ಬೈ ಯು ಮೈನಸ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಏನು? ಮೈನಸ್ ಸೈನ್ ಕಾಸ್ ಯು ಎಕ್ಸ್ಗೆ ಇಂಟಿಗ್ರೇಷನ್ ಏನು? ಮೈನಸ್ ಸೈನ್ ಯು ಎಕ್ಸ್ ಬೈ ಯು ಸ್ಕ್ವೇರ್. ಲಿಮಿಟ್ ಏನು? 0 to 2. ಈಗ ಇಲ್ಲಿ ಇಂಟಿಗ್ರೇಟ್ ಮಾಡಿರೋದು ವಿತ್ ರೆಸ್ಪೆಕ್ಟ್ ಟು ಯಾವುದು? ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿರೋದು. ಇನ್ನೊಂದು ಸತಿ ಹೇಳ್ತೀನಿ ನೋಡಿ. ಎಕ್ಸ್ ಇಟ್ಕೊಳ್ಳಿ. ಇಲ್ಲಿ ಎ ಅಂದ್ರೇನು? ಯು ಇದ್ದಂಗೆ. ಇಲ್ಲಿ ಎ ಜಾಗದಲ್ಲಿ ಯು ಹಾಕಿ. ಎಕ್ಸ್ ಇಂಟು ಮೈನಸ್ ಕಾಸ್ ಯು ಎಕ್ಸ್ ಬೈ ಯು ಮೈನಸ್ 1 ಇಂಟು ಮೈನಸ್ ಸೈನ್ ಯು ಎಕ್ಸ್ ಬೈ ಯು ಸ್ಕ್ವೇರ್. ಅಥವಾ ಡೈರೆಕ್ಟ್ ಮಾಡಿದ್ರೆ ಎಕ್ಸ್ ಇಟ್ಕೊಳ್ಳಿ. ಕಾಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ತಾ ಇರೋದು. ಸೈನ್ ಯು ಎಕ್ಸ್ಗೆ ಇಂಟಿಗ್ರೇಷನ್ ಏನು? ಮೈನಸ್ ಕಾಸ್ ಯು ಎಕ್ಸ್ ಬೈ ಯು ಮೈನಸ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಏನು? 1 ಮೈನಸ್ ಕಾಸ್ ಯು ಎಕ್ಸ್ ಬೈ ಯುಗೆ ಇಂಟಿಗ್ರೇಷನ್ ಏನು? ಮೈನಸ್ ಸೈನ್ ಯು ಎಕ್ಸ್ ಬೈ ಯು ಸ್ಕ್ವೇರ್. ಇಲ್ಲಿ ಎಕ್ಸ್ಗೆ ಎಕ್ಸ್ ಟರ್ಮ್ಸು ಒಂದು ಕಡೆ ಮಾಡ್ಕೊಳ್ಳಿ. ಇಲ್ಲಿ ಟೋಟಲ್ ಎಷ್ಟು ಟರ್ಮ್ಸ್ ಎಲ್ಲಿದೆ? ಎಷ್ಟಿದೆ? ಎಷ್ಟು ಟರ್ಮ್ಸು? 1 ಮತ್ತು 2. ಇದರಲ್ಲಿ ಎಕ್ಸ್ ಯಾವುದ್ಯಾವುದು? ಎಕ್ಸ್ ಮತ್ತು ಕಾಸ್ ಯು ಎಕ್ಸು. ಎಕ್ಸ್ ಕಾಸ್ ಯು ಎಕ್ಸ್ನ ಒಳಗಡೆ ಇಟ್ಕೊಳ್ಳಿ. ಆಚೆ ಯಾವ್ದು ಬರ್ಕೋಬೇಕು? ಎಕ್ಸ್ ಕಾಸ್ ಯು ಎಕ್ಸ್ ಹೋದರೆ ಈ ಟರ್ಮಲ್ಲಿ
ಮೈನಸ್ ಮತ್ತು ಯು -1/u ಅಂತ ಬರ್ಕೊಳ್ಳಿ ಆಚೆ. ಗೊತ್ತಾಗ್ತಿದೆಯಲ್ವಾ? ಯಾಕಂದರೆ ಯು ಡಿನಾಮಿನೇಟ್ರಲ್ಲಿ ಇರೋದಲ್ವಾ, ಅದಕ್ಕೆ ಯು ಡಿನಾಮಿನೇಟ್ರಿಗೆ ಇಟ್ಕೊಳ್ಳಿ. ಇಲ್ಲಿ ಮೈನಸ್ ಇರೋದ್ರಿಂದ -1 ಅಂತ ಬರ್ಕೊಳ್ಳಿ. ಇಲ್ಲಿ ಮೈನಸ್ ಇಂಟು ಮೈನಸ್ ಯು ಸ್ಕ್ವೇರ್ನ ಆಚೆ ಬರ್ಕೊಳ್ಳಿ. 1/u². ಯಾವುದಕ್ಕೆ ಲಿಮಿಟ್ ಬರ್ಕೋಬೇಕು? ಸೈನ್ ಯು ಎಕ್ಸ್ಗೆ ಲಿಮಿಟ್ ಏನು? 0 to 2. ಈಗ ಇದು 0 to 2 ಲಿಮಿಟ್ ಅಪ್ಲೈ ಮಾಡಿ. ಈಗ ಏನಾಗುತ್ತೆ? ಎಫ್ ಆಫ್ ಯು ಈಸ್ ಈಕ್ವಲ್ ಟು -1/u. ಎಕ್ಸಾಕ್ಟಲ್ಲಿ 2 ಹಾಕಿ ಏನಾಗುತ್ತೆ? 2 cos u2 ಅಥವಾ 2u ಮೈನಸ್ 0 cos 0. ಗೊತ್ತಾಗ್ತಿದೆಯಲ್ವಾ? ಪ್ಲಸ್ ಹೇಳಿ 1/u² sin 2u ಮೈನಸ್ sin 0. ನೆಕ್ಸ್ಟ್ ಹೇಳಿ ಎಫ್ ಎಸ್ ಆಫ್ ಯು ಏನಾಯ್ತು ಈಗ? -1/u 2 cos 2u 0 into anything is next 1/u² sin 2u sin 0 ಅಂದರೆ 0. ಗೊತ್ತಾಗುತ್ತೆ ಅಲ್ವಾ? ನೆಕ್ಸ್ಟ್ ಹೇಳಿ ಏನಾಯ್ತು ಇದು? ಎಫ್ ಎಸ್ ಆಫ್ ಯು ಈಸ್ ಈಕ್ವಲ್ ಟು -2 cos 2u/u. ಗೊತ್ತಾಗ್ತಿದೆಯಲ್ವಾ? ನೆಕ್ಸ್ಟು ಪ್ಲಸ್ sin 2u/u². ಈಗ ಏನು ಮಾಡಬೇಕು? ಇದನ್ನ u² ಮಾಡ್ಕೊಳ್ಳಿ. ಅದಕ್ಕೆ ಮಲ್ಟಿಪ್ಲೈ ಬೈ ಯು, ಇಲ್ಲೂ ಮಲ್ಟಿಪ್ಲೈ ಬೈ ಯು. ನ್ಯೂಮರೇಟ್ರನ್ನ ಯು ಇಂದ ಮಲ್ಟಿಪ್ಲೈ ಮಾಡಿ ಮತ್ತು ಡಿನಾಮಿನೇಟ್ರನ್ನ ಯು ಇಂದ ಮಲ್ಟಿಪ್ಲೈ ಮಾಡಿ. ಏನಾಗುತ್ತೆ ಹೇಳಿ? -2u cos 2u/u². ನೋಡಿ ಯು ಕ್ಯಾನ್ಸಲ್ ಆದರೂ ಸೇಮೇ ತಾನೇ ಮೇಲ್ಗಡೆದು ಬರೋದು. ಪ್ಲಸ್ ಹೇಳಿ sin 2u/u². ಕರೆಕ್ಟ್ ಅಲ್ವಾ? ಈಗ ಹೇಳಿ ನೆಕ್ಸ್ಟು ಎಫ್ ಎಸ್ ಆಫ್ ಯು ಈಸ್ ಈಕ್ವಲ್ ಟು ಏನಾಯಿತು? -2u cos 2u ಪ್ಲಸ್ sin 2u/u². ಇದೇ ಫೈನಲ್ ಆನ್ಸರ್. ಗೊತ್ತಾಯ್ತಲ್ವಾ? ಇದು 4 ಇಯರ್ ಸೈನ್ ಟ್ರಾನ್ಸ್ಫಾರ್ಮ್ ಆಯಿತು. ನೆಕ್ಸ್ಟ್ ಏನು ಮಾಡಬೇಕು? 4 ಇಯರ್ ಕೊಸೈನ್ ಟ್ರಾನ್ಸ್ಫಾರ್ಮ್. ಈಗ ನೋಡ್ಕೊಳ್ಳಿ, 4 ಇಯರ್ ಕೊಸೈನ್ ಟ್ರಾನ್ಸ್ಫಾರ್ಮ್ ಮಾಡೋಣ. ಈಗ ಹೇಳಿ 4 ಇಯರ್ ಕೊಸೈನ್ ಟ್ರಾನ್ಸ್ಫಾರ್ಮ್ಗೆ ಫಾರ್ಮುಲಾ ಗೊತ್ತಲ್ವಾ ನಿಮಗೆ? ಏನು ಫಾರ್ಮುಲಾ? ಎಫ್ ಸಿ ಆಫ್ ಯು ಅಂದ್ರೇನು? ಎಫ್ ಸಿ ಆಫ್ ಯು ಈಸ್ ಈಕ್ವಲ್ ಟು ಇಂಟೆಗ್ರಲ್ ಆಫ್ 0 to ∞ ಎಫ್ ಆಫ್ ಎಕ್ಸ್ ಕಾಸ್ ಯು ಎಕ್ಸ್ ಡಿ ಎಕ್ಸ್. ಹೇಳಿ ಎಫ್ ಸಿ ಆಫ್ ಯು ಈಸ್ ಈಕ್ವಲ್ ಟು ಇಂಟೆಗ್ರಲ್ ಆಫ್ ಇಲ್ಲೇನು ತೊಗೋಬೇಕು? 0 to 2. 0 to ∞ನ 0 to 2 ತೊಗೊಳ್ಳಿ. ಎಫ್ ಆಫ್ ಎಕ್ಸ್ ಅಂದ್ರೇನು? ಎಕ್ಸ್ ಕಾಸ್ ಯು ಎಕ್ಸ್ ಡಿ ಎಕ್ಸ್. ಈಗ ಎಫ್ ಸಿ ಆಫ್ ಯು ಈಸ್ ಈಕ್ವಲ್ ಟು ಇಂಟಿಗ್ರೇಟ್ ಮಾಡೋದು ಯಾವ ಥರ? ಇಲ್ಲಿ ಎಕ್ಸ್ನ ಹಂಗೆ ಇಟ್ಕೊಳ್ಳಿ. ಕಾಸ್ಗೇನು? ಸೈನ್ ಯು ಎಕ್ಸ್/ಯು ಮೈನಸ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಏನು? 1. ಗೊತ್ತಾಗುತ್ತೆ ಅಲ್ವಾ? ಫಾರ್ಮುಲಾ ಏನು ಬರೆಯೋದು ಬೇಕಾಗಿಲ್ಲ ಅಲ್ವಾ? ಸೈನ್ ಯು ಎಕ್ಸ್ಗೆ ಏನು? ಮೈನಸ್ ಕಾಸ್ ಯು ಎಕ್ಸ್/ಯು². ಜ್ಞಾಪಕ ಇಟ್ಕೊಳ್ಳಿ. ಏನು ಮಾಡಬೇಕು? ಎಕ್ಸ್ ಹಂಗೆ ಇಟ್ಕೋಬೇಕು. ಕಾಸ್ಗೇನು? ಸೈನ್ ಯು ಎಕ್ಸ್/ಯು ಮೈನಸ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಏನು? ಸೈನ್ ಯು ಎಕ್ಸ್/ಯುಗೆ. ನಿಮಗೆ ಗೊತ್ತಿಲ್ಲ ಅಂದರೆ ಈ ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ. ಫಾರ್ಮುಲಾ ಹೇಳ್ತೀರಾ ಒಂದು ಸತಿ? ಹೇಳಿ ಇಂಟೆಗ್ರಲ್ ಆಫ್ ಎಕ್ಸ್ ಇಂಟು ಕಾಸ್ ಎ ಎಕ್ಸ್ ಡಿ ಎಕ್ಸ್ ಅಂದ್ರೇನು? ಎಕ್ಸ್ ಇಂಟು ಕಾಸ್ಗೇನು? ಸೈನ್ ಎ ಎಕ್ಸ್/ಎ ಮೈನಸ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ 1 ಸೈನ್ ಎ ಎಕ್ಸ್/ಎಗೆ ಮೈನಸ್ ಕಾಸ್ ಎ ಎಕ್ಸ್/a². ಈ ಫಾರ್ಮುಲಾ ಜ್ಞಾಪಕ ಇಟ್ಕೋಬೇಕು. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಇಂಟಿಗ್ರೇಷನ್ನು ಯಾವುದು? ಎಕ್ಸ್ಗೆ ಹಾಕೋದಲ್ವ ನೀವು? ಎಕ್ಸ್ನ ಒಳಗಡೆ ಎಕ್ಸ್ ಫಂಕ್ಷನ್ಗಳನ್ನ ಒಳಗಡೆ ಇಟ್ಕೊಳ್ಳಿ. ಬೇರೆಲ್ಲ ಇಂಟಿಗ್ರೇಟ್ ಮಾಡಿರೋದು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಲ್ವಾ? ಅದಕ್ಕೆ ಈಗ ಎಕ್ಸ್ ಫಂಕ್ಷನ್ಸ್ ಯಾವುದು ಇಲ್ಲಿ? ಎಕ್ಸ್ ಇಂಟು ಸೈನ್ ಯು ಎಕ್ಸ್ನ ಒಳಗಡೆ ಇಟ್ಕೊಳ್ಳಿ. 0 to 2. ಆಚೆ ಏನು ತೊಗೋಬೇಕು? 1/u. ಯು ಕೆಳಗಡೆ ಇರೋದ್ರಿಂದ ಯು ಅಂತ ಬರಿಬಾರ್ದು. ಏನು ಬರಿಬೇಕು? 1/u. ಇಲ್ಲಿ ಹೇಳಿ ಮೈನಸ್ ಇಂಟು ಮೈನಸ್ 1/u² ಕಾಸ್ ಯು ಎಕ್ಸ್ನ ಒಳಗಡೆ ಇಟ್ಕೊಳ್ಳಿ. ಲಿಮಿಟ್ ಹಾಕಿ 0 to 2. ಹೇಳಿ ಎಫ್ ಸಿ ಆಫ್ ಯು ಏನಾಯ್ತು ಇಲ್ಲಿ? 1/u. ಎಕ್ಸಾಕ್ಟಲ್ಲಿ 2 ಹಾಕಿ ಏನಾಗುತ್ತೆ? 2 sin u2 ಅಂದ್ರೇನು? 2u
ಮೈನಸ್ 0 ಸೈನ್ 0. ನೆಕ್ಸ್ಟ್ ಹೇಳಿ 1/u². 2 ಹಾಕಿದ್ರೆ ಕಾಸ್ 2u ಮೈನಸ್ ಕಾಸ್ 0. ಕರೆಕ್ಟ್ ಅಲ್ವಾ? ಕಾಸ್ u ಇಂಟು 0 ಅಂದರೆ 0. ಕಾಸ್ u ಇಂಟು 2 ಅಂದರೆ ಕಾಸ್ 2u. ಈಗೇನಾಯಿತು ಎಫ್ ಸಿ ಆಫ್ ಯು ಹೇಳಿ? 2 ಸೈನ್ 2u/u. ನೆಕ್ಸ್ಟು ಇಲ್ಲಾಂದ್ರೆ ಒಂದು ಸ್ಟೆಪ್ ಜಾಸ್ತಿ ಬರೆದ್ಬಿಡೋಣ. ಹೇಳಿ ಏನಾಗುತ್ತೆ? 1/u 2 ಸೈನ್ 2u ಮೈನಸ್ 0 ಸೈನ್ 0 ಅಂದ್ರೇನು? ಪ್ಲಸ್ 1/u² ಕಾಸ್ 2u. ಕಾಸ್ 0 ಅಂದ್ರೇನು? 1. ಈಗ ಎಫ್ ಸಿ ಆಫ್ ಯು ಏನಾಯಿತು? 2 ಸೈನ್ 2u/u ಪ್ಲಸ್ ಕಾಸ್ 2u/u² ಮೈನಸ್ 1/u². ಇದನ್ನ ಯು ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಏನಾಗುತ್ತೆ? ವೆರಿ ಗುಡ್. 2u ಸೈನ್ 2u/u². ನೆಕ್ಸ್ಟು ಪ್ಲಸ್ ಕಾಸ್ 2u/u² ಮೈನಸ್ 1/u². ಅಂದರೆ ಎಫ್ ಸಿ ಆಫ್ ಯು ಏನಾಯಿತು? 2u ಸೈನ್ 2u/u² ಜೊತೆಗೆ ಬರ್ಬಿಡೋಣ ಅಲ್ವಾ? ಹೇಳಿ 2u ಸೈನ್ 2u ಪ್ಲಸ್ ಕಾಸ್ 2u ಮೈನಸ್ 1/u². ಇದೇ ಫೈನಲ್ ಆನ್ಸರ್. ಗೊತ್ತಾಗ್ತಿದೆಯಲ್ವಾ? ಹೇಳ್ಕೊಡ್ತೀನಿ ನಾನು. ಈಗ ಇನ್ನೊಂದು ಸತಿ ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಇಲ್ಲಿ ಕೇಳಿರೋದು ಕ್ವಶನ್ ಏನು? 4 years ಸೈನ್ ಆ್ಯಂಡ್ ಕೊಸೈನ್ ಟ್ರಾನ್ಸ್ಫಾರ್ಮ್. ಫಸ್ಟು ಎಫ್ ಆಫ್ ಎಕ್ಸ್ ಗಿವನ್ ಏನು? ಎಫ್ ಆಫ್ ಎಕ್ಸ್ ಎಕ್ಸ್ ಇದೆ ವೆನ್ ಎಕ್ಸ್ ಇಸ್ 0 to 2. ಎಫ್ ಆಫ್ ಎಕ್ಸ್ ಇಸ್ 0 ಇದೆ ಬೇರೆ ಟೈಮಲ್ಲಿ. ಅರ್ಥ ಆಗ್ತಿದೆಯಲ್ವಾ? ಈಗ ಎಫ್ ಎಸ್ ಆಫ್ ಯು ಅಂದರೆ ಫಾರ್ಮುಲಾ ಇಂಟೆಗ್ರಲ್ 0 to ∞ ಎಫ್ ಆಫ್ ಎಕ್ಸ್ ಸೈನ್ ಯು ಎಕ್ಸ್ ಡಿ ಎಕ್ಸ್. ಈ ಲಿಮಿಟು ಎಕ್ಸ್ ವೇರೀಸ್ ಫ್ರಮ್ 0 to 2. ಎಫ್ ಆಫ್ ಎಕ್ಸ್ ಜಾಗದಲ್ಲಿ ಎಕ್ಸ್ ಇರುತ್ತೆ, ಸೈನ್ ಯು ಎಕ್ಸ್ ಡಿ ಎಕ್ಸ್. ಇದನ್ನ ಇಂಟಿಗ್ರೇಷನ್ ಯಾವ್ದು ಮಾಡ್ಬೇಕು? ಬರ್ನೋಲಿಸ್ ರೂಲ್. ಎಕ್ಸ್ ಇಟ್ಕೊಳ್ಳಿ, ಸೈನ್ ಯು ಎಕ್ಸ್ಗೆ ಇಂಟಿಗ್ರೇಷನ್ ಏನು? ಮೈನಸ್ ಕಾಸ್ ಯು ಎಕ್ಸ್/ಯು ಮೈನಸ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಏನು? 1. ಮೈನಸ್ ಕಾಸ್ ಯು ಎಕ್ಸ್/ಯುಗೆ ಇಂಟಿಗ್ರೇಷನ್ ಏನು? ಮೈನಸ್ ಸೈನ್ ಯು ಎಕ್ಸ್/u². ಲಿಮಿಟ್ ಏನು? 0 to 2. ಇಲ್ಲಿ ಎಕ್ಸ್ ರಿಲೇಟೆಡ್ನ ಒಳಗಡೆ ಇಟ್ಕೊಳ್ಳಿ, ಎಕ್ಸ್ ಕಾಸ್ ಯು ಎಕ್ಸ್ನ ಒಳಗಡೆ ಇಟ್ಕೊಂಡು 0 to 2 ಮೈನಸ್ ಮತ್ತು ಯುನ ಆಚೆ ಬರೀರಿ, ಮೈನಸ್ 1/u ಅಂತ ಬರೀರಿ. ಇಲ್ಲಿ ಸೈನ್ ಎಕ್ಸ್ ರಿಲೇಟೆಡ್ ಸೈನ್ ಯು ಎಕ್ಸು ಅದನ್ನ ಬರ್ಕೊಳ್ಳಿ, ಮೈನಸ್ ಇಂಟು ಮೈನಸ್ ಪ್ಲಸ್ 1/u² ಆಚೆ ಬರ್ಕೊಳ್ಳಿ. ಅಪ್ಪರ್ ಲಿಮಿಟ್ ಅಪ್ಲೈ ಮಾಡಿದಾಗ 2 ಕಾಸ್ u2 ಅಂದರೆ 2 ಕಾಸ್ 2u ಆಗುತ್ತೆ, ಮೈನಸ್ ಲೋವರ್ ಲಿಮಿಟ್ ಅಪ್ಲೈ ಮಾಡಿದಾಗ 0 ಕಾಸ್ 0 ಆಗುತ್ತೆ 1/u². ಅಪ್ಪರ್ ಲಿಮಿಟ್ ಅಪ್ಲೈ ಮಾಡಿದಾಗ ಸೈನ್ 2u ಆಗುತ್ತೆ, ಮೈನಸ್ ಸೈನ್ 0 ಆಗುತ್ತೆ. ಇಲ್ಲಿ ಹೇಳಿ 2 ಕಾಸ್ 2u 0 ಇಂಟು ಎನಿಥಿಂಗ್ ಇಸ್ 0. ಇಲ್ಲಿ ಸೈನ್ 2u ಸೈನ್ 0 ಅಂದರೆ 0. ಇದನ್ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಮೈನಸ್ 2 ಕಾಸ್ 2u/u ಪ್ಲಸ್ ಸೈನ್ 2u/u². ಇದನ್ನ u² ಮಾಡಿ, ಅಂದರೆ ಯು ಇಂದ ಮಲ್ಟಿಪ್ಲೈ ಮಾಡಿ, ಮೈನಸ್ 2u ಕಾಸ್ 2u/ ಸೈನ್ 2u/u². ಇದನ್ನ ಎಲ್ ಸಿ ಎಮ್ ಮಾಡಿದ್ರೆ ಈ ಥರ ಕಾಣುತ್ತೆ. ನೆಕ್ಸ್ಟು ಎಫ್ ಸಿ ಆಫ್ ಯುಗೆ ಫಾರ್ಮುಲಾ ಏನು? ಇಂಟೆಗ್ರಲ್ ಆಫ್ 0 to ∞ ಎಫ್ ಆಫ್ ಎಕ್ಸ್ ಕಾಸ್ ಯು ಎಕ್ಸ್ ಡಿ ಎಕ್ಸ್. ಎಫ್ ಸಿ ಆಫ್ ಯು ಅಂದರೆ 0 to 2 ಎಕ್ಸ್ ಕಾಸ್ ಯು ಎಕ್ಸ್ ಡಿ ಎಕ್ಸ್. ಎಕ್ಸ್ ಕಾಸ್ ಯು ಎಕ್ಸ್ಗೇನು? ಸೈನ್ ಯು ಎಕ್ಸ್/ಯು ಮೈನಸ್ ಎಕ್ಸ್ಗೇನು 1, ಸೈನ್ ಯು ಎಕ್ಸ್/ಯುಗೇನು ಮೈನಸ್ ಕಾಸ್ ಯು ಎಕ್ಸ್/u². ಲಿಮಿಟ್ ಏನು? 2. 1/u ಆಚೆ ತೊಗೊಳ್ಳಿ, ಎಕ್ಸ್ ಸೈನ್ ಯು ಎಕ್ಸ್ಗೆ ಲಿಮಿಟ್ ಹಾಕಿ 0 to u ಪ್ಲಸ್ 1/u² ಆಚೆ ತೊಗೊಳ್ಳಿ, ಕಾಸ್ ಯು ಎಕ್ಸ್ಗೆ ಲಿಮಿಟ್ ಹಾಕಿ 0 to 2. ಫಸ್ಟ್ ಎಕ್ಸಾಕ್ಟ್ದಲ್ಲಿ 2 ಹಾಕಿ, 2 ಸೈನ್ u2 ಅಂದರೆ u2 ಅಂದ್ರೆ ಒಂದೇ, 2u ಅಂದ್ರೇನು ಒಂದೇ, ಮೈನಸ್ 0 ಸೈನ್ 0. ಎಕ್ಸಾಕ್ಟ್ದಲ್ಲಿ 2 ಹಾಕಿ, ಕಾಸ್ u2 ಮೈನಸ್ ಕಾಸ್ 0. ಇದು ಸೈನ್ 0 ಅಂದ್ರೇನು? 0. ಇದು 0 ಆಗಿಬಿಡುತ್ತೆ. 2 ಸೈನ್ 2u ಮೈನಸ್ 0 ಪ್ಲಸ್ 1/u² ಕಾಸ್ 2u ಮೈನಸ್ ಕಾಸ್ 0 ಅಂದ್ರೇನು? 1. ಇದೇನಾಗುತ್ತೆ? 2 ಸೈನ್ 2u/u ಆಗುತ್ತೆ, ಕಾಸ್ 2u/u² ಆಗುತ್ತೆ, 1/u² ಆಗುತ್ತೆ. ಇಲ್ಲಿ ಯುನ ಮಲ್ಟಿಪ್ಲೈ ಮಾಡಿ, 2u ಸೈನ್ 2u/u² ಕಾಸ್ 2u/u² ಮೈನಸ್ 1/u². ಆಮೇಲೆ u² ಸೇಮ್ ಇರೋದ್ರಿಂದ ಡಿನಾಮಿನೇಟರ್ ಹಂಗೆ ಇಟ್ಕೊಂಡು ಬೇರೆದನ್ನ ಮೇಲ್ಗಡೆ ಆ್ಯಡ್ ಮಾಡಿ,
2u sin 2u ಪ್ಲಸ್ ಕಾಸ್ 2u ಮೈನಸ್ 1 ಬೈ ಯು ಸ್ಕ್ವೇರ್. ಗೊತ್ತಾಯ್ತಲ್ವಾ? ಥ್ಯಾಂಕ್ ಯು.